ನಮಸ್ಕಾರ. ಹರಿ ಓಂ. ಗುರುಭ್ಯೋ ನಮಃ. ದೈವತ್ವವಾಣಿಯ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಹಾಗೂ ತುಂಬ ವಿಚಾರಗಳನ್ನು ಹೇಳುವಂತಹ ಒಂದು ಸಂದರ್ಭ. ದೈವತ್ವವಾಣಿ ಕಾರ್ಯಕ್ರಮ ಜ್ಯೋತಿಷ್ಯದ ಕಾರ್ಯಕ್ರಮ. ಇದು ನಿಮ್ಮ ಕಾರ್ಯಕ್ರಮ, ಇದು ನಿಮ್ಮ ದೈವತ್ವವಾಣಿ. ನಿಮಗೆ ಮಾರ್ಗದರ್ಶನ ನೀಡುವಂತಹ ಒಂದು ಜ್ಯೋತಿಷ್ಯಾತ್ಮಕ ವಿಚಾರಧಾರೆಗಳನ್ನು ತಿಳಿಸುವಂತಹ, ನಿಮಗಾಗಿ ಇರುವಂತಹ ಒಂದು ದೈವತ್ವವಾಣಿ ಕಾರ್ಯಕ್ರಮ. ಈ ಒಂದು ದೈವತ್ವವಾಣಿಯ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರವಾಗಿ, ಬೆಲ್ ಐಕನ್ನನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರವಾಗಿ ಇನ್ನೂ ಬರುವಂತಹ ಎಲ್ಲ ವಿಚಾರಗಳನ್ನು ನೀವು ಪಡ್ಕೊಳ್ತೀರಾ. ಇದಕ್ಕೆ ನಿಮ್ಮ ಪ್ರೋತ್ಸಾಹ ಇರುತ್ತೆ ಅಂತ ನಂಬಿದ್ದೀನಿ. ಸಮಸ್ತ ವೀಕ್ಷಕರಿಗೆ ಸ್ವಾಗತ. ಇವತ್ತು ಮಿಥುನ ರಾಶಿಯ ಫೆಬ್ರವರಿ ತಿಂಗಳ ಒಂದು ಭವಿಷ್ಯ ವಿಚಾರ ಹೇಗಿದೆ, ಏನೆಲ್ಲ ಕಷ್ಟ ನಷ್ಟಗಳನ್ನು ಫೆಬ್ರವರಿ ತಿಂಗಳ ಮಿಥುನ ರಾಶಿಯಲ್ಲಿ ಜನಿಸತಕ್ಕಂತಹವರು ಫೆಬ್ರವರಿ ತಿಂಗಳಲ್ಲಿ ಅನುಭವಿಸತಕ್ಕಂತಹ ವಿಚಾರಗಳು ಏನು ಅನ್ನತಕ್ಕಂಥದ್ರ ಬಗ್ಗೆ ಬೆಳಕು ಚೆಲ್ಲುತ್ತಾ ಹೋದರೆ, ಮಿಥುನ ರಾಶಿಯಲ್ಲಿ ಜನಿಸಿದಂತಹವರು ಮೊದಲು ಉದ್ಯೋಗಸ್ಥ ಬಗ್ಗೆ ಹೇಳುವಂತಹ ವಿಚಾರ. ಮೊದಲಿಗೆ ಉದ್ಯೋಗ. ರಾಹು ಮತ್ತು ಶುಕ್ರ ಉದ್ಯೋಗ ಸ್ಥಾನದಲ್ಲಿ ಆರಂಭದಿಂದಲೂ ಇರುವುದರಿಂದಾಗಿ ಉದ್ಯೋಗದಲ್ಲಿ ತುಂಬ ಸಂತೋಷ, ಉದ್ಯೋಗದಲ್ಲಿ ತುಂಬ ಉತ್ಸಾಹಕತೆ, ಆಮೇಲೆ ಉದ್ಯೋಗದಲ್ಲಿ ವಿಚಾರದಲ್ಲಿ ಆಂತರಿಕವಾಗಿ ನಿಮಗೆ ಉದ್ಯೋಗದಲ್ಲಿ ಕಾರತಕ್ಕಂತಹ ಎಲ್ಲ ವಿಚಾರಗಳು ಈ ತಿಂಗಳು ಸ್ವಲ್ಪ ನಿಮಗೆ ನೆಮ್ಮದಿಯ ಒಂದು ಉಸಿರಾಡಲಿಕ್ಕೆ ಬಂದಿದೆ. ಈ ತಿಂಗಳಿನಲ್ಲಿ ನಿಮಗೆ ಉತ್ಸಾಹ, ಕೆಲಸ ಕಾರ್ಯದಲ್ಲಿ ಎಲ್ಲ ರೀತಿಯಿಂದನೂ ಜಯ ಸಿಗುವಂತಹ ಒಂದು ವಾತಾವರಣ ನಿಮ್ಮಲ್ಲಿ ಸೃಷ್ಟಿಯಾಗಲಿದೆ. ಕೀರ್ತಿ ಅಂದರೆ ನೀವು ಮಾಡತಕ್ಕಂತಹ ಕೆಲಸಕ್ಕೆ ಉತ್ತಮವಾದಂತಹ ಒಂದು ಮನ್ನಣೆ ಸಿಗ್ತದೆ. ಉತ್ತಮವಾದಂತಹ ಒಂದು ಕೆಲಸ ಮಾಡತಕ್ಕಂತಹ ಜಾಗದಲ್ಲಿ ಒಂದು ಉತ್ತಮವಾದಂತಹ ಒಂದು ಕೀರ್ತಿ ಮತ್ತು ನಿಮಗೆ ಪ್ರಶಂಸೆಯ ವಾತಾವರಣ ನಿಮಗೆ ಸಿಗ್ತದೆ ಅಂತ ಹೇಳ್ತಾ, ಮತ್ತೆ ಕೌಟುಂಬಿಕ ಜೀವನಕ್ಕೆ ಸಂಬಂಧಿಸಿದ ಹಾಗೆ ಸ್ವಲ್ಪ ಸಂತೋಷ, ಪ್ರೀತಿ ವಿಚಾರ ಸ್ವಲ್ಪ ಕಡಿಮೆ ಆಗುವಂತಹ ಸಾಧ್ಯತೆಗಳಿರುತ್ತದೆ. ದಾಂಪತ್ಯದಲ್ಲಿ ಸ್ವಲ್ಪ ಮಟ್ಟಿನ ಒಂದು ವಿರಸ, ಸ್ವಲ್ಪ ಮಟ್ಟಿನ ಒಂದು ಸಾಮರಸ್ಯದ ಹೊಂದಾಣಿಕೆಯ ಒಂದು ಕೊರತೆಯನ್ನ ಕಾಣ್ತೀರಾ. ಆದ್ದರಿಂದ ಅಷ್ಟೊಂದು ಸಮಸ್ಯೆ ಆಗ್ಲಿಕ್ಕಿಲ್ಲ. ಮತ್ತೆ ಆರೋಗ್ಯದ ದೃಷ್ಟಿಯಿಂದಾಗಿ ಸ್ವಲ್ಪ ವ್ಯಾಧಿಗಳು, ಚರ್ಮ ವ್ಯಾಧಿಗಳು ನಿಮಗೆ ಕಾಡುವಂತಹ ಒಂದು ಸಾಧ್ಯತೆಗಳಿದಾವೆ. 9ನೇ ಮನೆಗೆ ಬುಧ ನಿಮಗೆ ಬರುವವರೆಗೂ ಸ್ವಲ್ಪ ಆರೋಗ್ಯದಲ್ಲಿ ನಿಯಮಿತವಾದಂತಹ ರೀತಿಯಲ್ಲಿ ನಿಮಗೆ ಉತ್ತಮವಾದಂತಹ ಒಂದು ಆರೋಗ್ಯ ಸುಧಾರಣೆ. 9ನೇ ಮನೆಗೆ ಬುಧ ಬಂದ ನಂತರ ನಿಮಗೆ ಆರೋಗ್ಯದಲ್ಲಿ ನಿಯಮಿತವಾದಂತಹ ಒಂದು ಸುಧಾರಣೆ ಕಂಡು ಬರ್ತದೆ. ಹಾಗಾಗಿ ನಿಮ್ಮ ಮಿಥುನ ರಾಶಿಯ ಒಂದು ಜನಿಸಿದಂಥವರು ಬುಧನ ಬೀಜ ಮಂತ್ರವನ್ನ ಪಠಣೆ ಮಾಡುವುದು ಸೂಕ್ತ ಅಂತ ಈ ಮೂಲಕ ತಿಳಿಸ್ತಾ, ನಿಮಗೆ ಫೆಬ್ರವರಿ ತಿಂಗಳ ಮಿಥುನ ರಾಶಿಯ ಒಂದು ಮಾಸ ಭವಿಷ್ಯ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಹಾಗೂ ಇನ್ನೊಂದು ವಿಶೇಷವಾದಂತಹ ಸೂಚನೆ, ನಮ್ಮ ದೈವತ್ವವಾಣಿ ಕಾರ್ಯಕ್ರಮವನ್ನ ಆರಂಭ ಮಾಡಿದಾಗ್ಲಿಂದನೂ ಕೂಡ ಇಲ್ಲಿವರೆಗೂ ಉತ್ತಮ ರೀತಿಯಲ್ಲಿ ಪ್ರಶಂಸೆಯನ್ನ ಮಾಡಿದ್ದೀರಾ. ಉತ್ತಮ ರೀತಿಯಲ್ಲಿ ಫೋನ್ ಮುಖಾಂತರವೂ ಕೂಡ ನಮಗೆ ಪ್ರೋತ್ಸಾಹವನ್ನ ಕೊಡ್ತಾ ಇದ್ದೀರಾ. ಇದೇ ರೀತಿ ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಪ್ರೋತ್ಸಾಹ ಹೀಗೆ ಇರಲಿ ಅಂತ ಹೇಳಿ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.